ಶೃಂಗೇರಿಯಲ್ಲಿ ಅಕ್ಷರಾಭ್ಯಾಸನ ಮಾಡಿಸ್ಬೇಕು ಅನ್ಕೊಂಡಿರೋರು ಈ ವ್ಲಾಗ್ನ ಪೂರ್ತಿಯಾಗಿ ನೋಡಿ. ನಾವಿಲ್ಲಿ ದೇವಿ ದರ್ಶನಕ್ಕಂತ ಬಂದಿದ್ವಿ, ಹಾಗೇನೆ ಬಂದಿದ್ದೀವಲ್ವಾ, ಜೈಷ್ಣವ್ನು ಕೂಡ ಅಕ್ಷರಾಭ್ಯಾಸ ಮಾಡಿಸೋ ಚಾನ್ಸ್ ಸಿಕ್ಕಿದ್ರೆ ಮಾಡಿಸ್ಬಿಡೋಣ ಅಂತ ಹೇಳಿ ಕೇಳಿದಾಗ ಅವರು ಏಜ್ ಕ್ಯಾಟಗರಿ ಬಂದು 2.5 years to 6 years ಅಂತ ಹೇಳಿದ್ರು. ಬಟ್ ಕೇಳಿದ್ವಿ ಈ ತರ ಮಗು ಇದೆ ಅಂತ, ಸೊ ಖಂಡಿತವಾಗ್ಲೂ ಮಾಡಿಸ್ಬೋದು ಅಂತ ಹೇಳಿದಾಗ ತುಂಬಾನೇ ಖುಷಿ ಆಯ್ತು. ಹಾಗಾಗಿ ನಾವು ಕೂಡ ಇಲ್ಲಿ ಮಾಡಿಸೋದಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡ್ವಿ. ಏನಿಲ್ಲ, ನೀವಿಲ್ಲಿ 500 ರೂಪಾಯಿ ಕೊಟ್ರೆ ನಿಮ್ಗೆ ರಸೀದಿ ಕೊಡ್ತಾರೆ, ಹಾಗೆ ಅವರೇ ನಿಮ್ಗೆ ತಟ್ಟೆಯಲ್ಲಿ ಅಕ್ಕಿ ಮತ್ತೆ ಸ್ಲೇಟು ಬಳಪ ಎಲ್ಲ ಕೊಡ್ತಾರೆ. ಸೊ ಅದನ್ನ ಇಟ್ಕೊಂಡು ನಾವು ಹೋಗ್ಬೋದು. ಅಂಡ್ ಅಲ್ಲಿ ಒಂದು ಬ್ಯಾಚ್ ವೈಸ್ ಅಲ್ಲಿ ನಡೀತಾ ಇರುತ್ತೆ. ಮಾರ್ನಿಂಗ್ 8:30 ಇಂದ 1 o'clock ತನಕನೂ ಈ ಪೂಜೆ ನಡೀತಾನೆ ಇರುತ್ತೆ. ಅವರು ನಿಮ್ಗೆ ಸ್ಲೇಟ್ ಅಲ್ಲಿ ಎಲ್ಲ ಬರೆಸ್ತಾರೆ, ಹಾಗೆ ಸ್ವಲ್ಪ ಮಗು ಕಿವಿಯಲ್ಲಿ ಮಂತ್ರಗಳನ್ನ ಹೇಳೋದಕ್ಕೂ ಹೇಳ್ತಾರೆ. ಪೂಜೆ ಎಲ್ಲಾನು ತುಂಬಾನೇ ಚೆನ್ನಾಗಾಯ್ತು. ಅಂಡ್ ರಶ್ ಅಂತೂ ಅಷ್ಟಿರ್ಲಿಲ್ಲ, ಹಾಗಾಗಿ ಸ್ವಲ್ಪ ಈಸಿಯಾಗಿ ಎಲ್ಲ ದರ್ಶನ ಆಯ್ತು. ಬಟ್ ಇಲ್ಲಿ ಅಕ್ಷರಾಭ್ಯಾಸದಲ್ಲಿ ನಿಮ್ಗೆ ಸ್ವಲ್ಪ ರಶ್ ಇರುತ್ತೆ, ತುಂಬಾ ಜನನೇ ಕಾಯ್ಕೊಂಡಿರ್ತಾರೆ. ಸೊ ಬ್ಯಾಚ್ ವೈಸ್ ನಡೀತಾ ಇರುತ್ತೆ, ಸೊ ಬೇಗ ಬೇಗ ಫಿನಿಶ್ ಆಗುತ್ತೆ. ಇದು 15 to 20 minutes ಟೈಮ್ ತಗೊಂಡು ನಿಮ್ಗೆ ಇದು ಪೂಜೆನ ಪೂರ್ತಿಯಾಗಿ ಮಾಡ್ಕೊಡ್ತಾರೆ. ತುಂಬಾ ಖುಷಿ ಅನ್ಸುತ್ತೆ ಈ ತರ ಒಂದು ಡಿವೈನ್ ಆಕ್ಟ್ ನ ನಾವು ಪರ್ಫಾರ್ಮ್ ಮಾಡಿದಾಗ ಅಲ್ವಾ. ಸೊ ನೀವೇನಾದ್ರೂ ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ಮಾಡಿಸ್ಬೋದು. ಬಟ್ ಟೆಂಪರೇಚರ್ ಅಂತೂ ತುಂಬಾನೇ ಇದೆ. ಸೊ ಪ್ಲಾನ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ನೋಡ್ಕೊಂಡು ಪ್ಲಾನ್ ಮಾಡಿ, ಯಾಕಂದ್ರೆ ಮಕ್ಳಿರೋರು ತುಂಬಾ ಕಷ್ಟ ಅನ್ಸುತ್ತೆ ಈ ಬಿಸಿಲುಗಾಲದಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ವ್ಲಾಗ್ ಏನಾದ್ರೂ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಬೇರೆಯವರು ಕೂಡ ಶೇರ್ ಮಾಡಿ. ಮತ್ತಷ್ಟು ವ್ಲಾಗ್ಸ್ಗಾಗಿ ನಮ್ಮ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ.